ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಬೆಲ್ಲದ ಕೊಬ್ಬರಿ ಮಿಠಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಬೆಲ್ಲದ ಕೊಬ್ಬರಿ ಮಿಠಾಯಿ. ಅಫ್ಕೋರ್ಸ್ ಮನೇಲೇ ಹೇಗೆ ಮಾಡೋದು, ಎಷ್ಟು ಸಿಂಪಲಾಗಿ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡ್ತಿದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಯಾರ್ಯಾರಿಗೆ ಬೆಲ್ಲದ ಕೊಬ್ಬರಿ ಮಿಠಾಯಿ ತುಂಬ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ. ಮೊದಲಿಗೆ ನಾನಿಲ್ಲಿ 2 ಕೊಬ್ಬರಿನ ನಾನು ಈ ಥರ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಸಿಹಿಗೆ ಬೆಲ್ಲ ಬಳಸಿದ್ದೀನಿ, ಮತ್ತು ಸ್ವಲ್ಪ ಗಸಗಸೆ, ತುಪ್ಪ, ಏಲಕ್ಕಿ ಮತ್ತು ಕೊಬ್ಬರಿನ ನಾವು ಈ ಥರ ಸ್ವಲ್ಪ ರುಬ್ಬಿ ತೊಗೋಬೇಕಾಗುತ್ತೆ. ಆಮೇಲೆ ಬೆಲ್ಲನ ಸ್ವಲ್ಪ ಪಾಕ ಮಾಡ್ಕೋಬೇಕು. ಅದಕ್ಕೆ ನಾನು ಬೆಲ್ಲಕ್ಕೆ ಅಳತೆಗೆ 1 ಗ್ಲಾಸಲ್ಲಿ ಬೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಪಾಕ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ, ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ನಾನು ತಗೊಂಡಂಥ ಗಸಗಸೆನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊತೀನಿ. ಆಮೇಲೆ ಅದನ್ನು ಸ್ವಲ್ಪ ಸಪ್ರೇಟ್ ಪ್ಲೇಟ್ಗೆ ಎತ್ತಿಟ್ಕೊತೀನಿ. ಅದಾದಮೇಲೆ ತಗೊಂಡಂಥ ತುಪ್ಪನ ಅದೇ ಗಸಗಸೆ ಹುರಿದಿದ್ದಂಥ ಫ್ರೈಯಿಂಗ್ ಪ್ಯಾನಲ್ಲೇ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೊಬ್ಬರಿನ ಹುರ್ಕೋತೀನಿ. ನೋಡಿ, ನಾನು ಅಳತೆನೂ ತೋರಿಸ್ತಾ ಇದ್ದೀನಿ. 2 ಕೊಬ್ಬರಿ ತೊಗೊಂಡಿದ್ದೆ, ಅದಕ್ಕೆ 3 ಕಪ್ಪು ಕೊಬ್ಬರಿ ಸಿಕ್ಕಿದೆ ನನಗೆ. ಅದಕ್ಕೆ 1 ಕಪ್ಪು ಬೆಲ್ಲ ಹಾಕ್ಕೊಂಡ್ರೆ ಆ್ಯಕ್ಚುಲಿ ಟೇಸ್ಟು ಪರ್ಫೆಕ್ಟಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನು ತೊಗೊಂಡಂಥ ಕೊಬ್ಬರಿನ ಪ್ರಾಪರಾಗಿ ತುಪ್ಪದ ಜೊತೆ ಈ ಥರ ನೀಟಾಗಿ ಹುರ್ಕೋತಾ ಇದ್ದೀನಿ. ಕೊಬ್ಬರಿ ಹುರ್ಕೊಂಡಾದ್ಮೇಲೆ ಬೆಲ್ಲದ ಪಾಕನ ಈ ಥರ ಒಂದು ಜಾಲರಿಲಿ ಸೋಸ್ಬಿಟ್ಟು ತೊಗೋಬೇಕಾಗತ್ತೆ. ಬೆಲ್ಲದ ಪಾಕನೂ ಹಾಕ್ಕೊಂಡಾದ್ಮೇಲೆ ಕೊಬ್ಬರಿ ಮತ್ತು ಬೆಲ್ಲದ ಪಾಕ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ನೀಟಾಗಿ ಈ ಥರ ಮಿಕ್ಸ್ ಮಾಡಬೇಕು. ಆ್ಯಂಡ್ ನಾನು ಕೊಬ್ಬರಿನ ರುಬ್ಕೊಳ್ಬೇಕಾದ್ರೇ ಏಲಕ್ಕಿನೂ ಸೇರಿಸಿ ರುಬ್ಕೊಂಡಿದ್ದೆ. ಸೊ ಮತ್ತೆ ಏಲಕ್ಕಿ ಪುಡಿನ ಆ್ಯಡ್ ಮಾಡೋ ನೆಸೆಸಿಟಿ ಬೀಳಲ್ಲ. ಅದನ್ನು ಕುಟ್ಕೊಂಡ್ರೆ ತುಂಬ ತರ್ತರಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಿಕ್ಸಿಲೇ ರುಬ್ಕೊಂಡಿದ್ದೀನಿ. ಸೊ ದಟ್ ಅಲ್ಲೇ ಬ್ಯಾಲೆನ್ಸ್ ಆಗುತ್ತೆ ಫ್ಲೇವರಿಗೆ. ಲಾಸ್ಟಲ್ಲಿ ಇನ್ನೇನು ಆಯಿತು ಅನ್ನುವಾಗ ನಾವು ಹುರ್ಕೊಂಡಿದ್ದಂಥ ಗಸಗಸೆನ ಸೇರಿಸ್ಬಿಟ್ಟು ಮತ್ತೆ ಈ ಥರ ಮಿಕ್ಸ್ ಕೊಟ್ಕೋಬೇಕು. ಆಮೇಲೆ ಒಂದು ತಟ್ಟೆಗೆ ತುಪ್ಪನ ಸವರ್ಬಿಟ್ಟು ಎಲ್ಲನೂ ಕೊಬ್ಬರಿ ಮಿಶ್ರಣ ಏನಿರುತ್ತೆ ಅದನ್ನು ಎತ್ತಿಟ್ಕೋಬೇಕು. ಅದಾದಮೇಲೆ ನೋಡಿ, ಈ ಥರ ಶೇಪ್ ಬರೋ ಥರ ಕಟ್ ಮಾಡಬೇಕು. ಅದು ಇಮಿಡಿಯೇಟಾಗಿ ಕಟ್ ಮಾಡೋಕ್ಕೆ ಹೋಗಬೇಡಿ. ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ ಒಂದು 10 ನಿಮಿಷ ಬಿಟ್ಟು ಕಟ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ಪರ್ಫೆಕ್ಟಾಗಿ ಬರುತ್ತೆ ಕೊಬ್ಬರಿ ಮಿಠಾಯಿ. ನೋಡಿ, ನಾನು ಅದಾದಮೇಲೂ ನೀಟಾಗಿ ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿತ್ತು ಕೊಬ್ಬರಿ ಮಿಠಾಯಿ ಅಂತ. ಟೇಸ್ಟ್ ವೈಸು ಚೆನ್ನಾಗಿತ್ತು, ಅದರದ್ದು ಕರೆಕ್ಟ್ ಕನ್ಸಿಸ್ಟೆನ್ಸಿಲೂ ನಾನು ಎಲ್ಲನೂ ತೊಗೊಂಡಿದ್ರಿಂದ ಪರ್ಫೆಕ್ಟಾಗೂ ಬಂದಿತ್ತು ಅಂತಲೇ ಹೇಳ್ಬೋದು. ತುಂಬ ಕಡಿಮೆ ಸಮಯದಲ್ಲಿ ತುಂಬ ಚೆನ್ನಾಗಾಗುತ್ತೆ ಈ ಕೊಬ್ಬರಿ ಮಿಠಾಯಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.